ಇನ್ನು ಕೋವಿಡ್ ಹಗರಣದ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆ ವಿಚಾರದ ಕುರಿತಾಗಿ ಇದೀಗ ಎಸ್ಐಟಿ ರಚನೆ ಕುರಿತು ಚಿಂತೆ ಮಾಡುವ ಅಗತ್ಯವಿಲ್ಲ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಬಿಎಸ್ ಯಡಿಯೂರಪ್ಪನವರು ಹಾಗೂ ಈ ಹಿಂದೆ ಆರೋಗ್ಯ ಸಚಿವರಾಗಿದ್ದಂತ ಶ್ರೀರಾಮುಲು ವಿರುದ್ಧ ಬಹಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋವಿಡ್ ಹಗರಣವನ್ನ ತನಿಖೆ ಮಾಡಿಸ್ತೀವಿ, ಎಸ್ಐಟಿ ರಚನೆ ಮಾಡ್ತೀವಿ ಅಂತ ಹೇಳಿ ರಾಜ್ಯದ ನಾಯಕರು ಹೇಳ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ ಯಡಿಯೂರಪ್ಪನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋವಿಡ್ ತನಿಖೆಗೆ ಎಸ್ಐಟಿ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಬಿಎಸ್ ಯಡಿಯೂರಪ್ಪನವರು ಎಸ್ಐಟಿ ರಚನೆ ಕುರಿತು ಚಿಂತೆ ಮಾಡುವ ಅಗತ್ಯವಿಲ್ಲ. ನಮ್ಮ ವಿರುದ್ಧ ದುರುದ್ದೇಶದಿಂದ ಆರೋಪ ಮಾಡಲಾಗಿದೆ. ಅವರು ಎಸ್ಐಟಿನಾರು ಮಾಡಲಿ ಏನಾರು ಮಾಡಲಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ರೀತಿ ಬಿಎಸ್ ಯಡಿಯೂರಪ್ಪನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲಿ ನಾವು ಅದನ್ನು ಹೆದರಿಸೋದಕ್ಕೆ ರೆಡಿ ಇದ್ದೀವಿ, ಎದುರಿಸ್ತೀವಿ. ಪ್ರಾಮಾಣಿಕವಾಗಿ ನಾವು ನಮ್ಮ ಕೆಲಸವನ್ನು ಮಾಡಿದ್ದೇವೆ, ಜನ ಮೆಚ್ಚುವಂತಹ ಕೆಲಸವನ್ನು ಮಾಡಿದ್ದೇವೆ. ಹೀಗಿರಬೇಕಾದ್ರೆ ಅವರು ಎಸ್ಐಟಿ ರಚನೆ ಮಾಡ್ತೀವಿ ಅಂದ ತಕ್ಷಣಕ್ಕೆ ಅದರ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ಆ ವಿಚಾರ ತುಂಬಾ ಸೀರಿಯಸ್ ಆದ ವಿಚಾರ ಏನಲ್ಲ. ನಾವು ಕಾನೂನಿನ ರೂಪದಲ್ಲಿ ಯಾವ ರೀತಿ ಹೆದರಿಸಬೇಕು ಅದನ್ನೆಲ್ಲ ಹೆದರಿಸ್ತೀವಿ. ಕಾನೂನಾತ್ಮಕವಾಗಿ ಹೋರಾಟ ಏನಿದೆ ಅದನ್ನು ಮಾಡ್ತೀವಿ. ಕಾನೂನಿನ ಚೌಕಟ್ಟಿನಲ್ಲಿ ನಾವು ಅದನ್ನ ಫೇಸ್ ಮಾಡ್ತೀವಿ. ವಿ ಆರ್ ರೆಡಿ. ಕೋವಿಡ್ ತನಿಖೆಗೆ ಎಸ್ಐಟಿ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗೆಲ್ತೇವದಲ್ಲಿ ಯಾವುದೇ ಅನುಮಾನ ಬೇಡ. ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿತ್ತು ಎಲ್ಲ ಕಡೆ. ನಾನು 3 ಕ್ಷೇತ್ರಕ್ಕೆ ಹೋಗಿ ಬಂದಾಗ ಹಿಂದೆ ಯಾವ ರೀತಿ ಬೆಂಬಲ ಜನ ಕೊಡ್ತಾ ಇದ್ರು ಅದೇ ರೀತಿ ಬೆಂಬಲ ಕೊಡ್ತಾ ಇದ್ದರಿಂದ ನಿಶ್ಚಿತ 3 ಕ್ಷೇತ್ರ ಗೆಲ್ತೇವೆ. ಈ ಮಾತನ್ನು ನಾನು ಆಗಲೇ ಹೇಳಿದ್ದೇನೆ, ಚುನಾವಣೆ ಮುಂಚೆನೂ ಈಗಲೂ ಹೇಳ್ತಾ ಇದ್ದೇನೆ. ಫಲಿತಾಂಶ ಬಂದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ರಚನೆ ಮಾಡಿದ್ದೇವೆ. ವಿಜಯೇಂದ್ರ ಅವರು 3 ಕಮಿಟಿ ಅನೌನ್ಸ್ ಮಾಡಿದ್ದಾರೆ. ಎಲ್ಲರೂ ಪ್ರವಾಸ ಮಾಡಿ ಬಂದು ವರದಿಯನ್ನು ಕೊಡ್ತಾರೆ. ಕೋವಿಡ್ ಹಗರಣದ ಕುರಿತು ಎಸ್ಐಟಿ ರಚನೆ ಮಾಡಲಿಕ್ಕೆ ಶಿಫಾರಸಾಗಿದೆ ಸರ್ಕಾರ. ಅದಕ್ಕೆ ನಾವೇನು ಚಿಂತೆ ಮಾಡೋ ಅಗತ್ಯ ಇಲ್ಲ. ದುರುದ್ದೇಶಪೂರ್ವಕವಾಗಿ ಆ ರೀತಿ ಮಾಡ್ತಾ ಇದ್ದಾರೆ. ಕಾನೂನು ಚೌಕಟ್ಟಲ್ಲಿ ಹೇಗೆ ಎದುರಿಸಬೇಕು ಅದನ್ನು ಎದುರಿಸ್ತಾರೆ. ಪದೇ ಪದೇ ಕೋವಿಡ್ ಹಗರಣನೇ ಅವ್ರ ಮುನ್ನೆಲೆ ತರ್ತಿದ್ದಾರೆ. ಬಿಜೆಪಿ ವಿರುದ್ಧ ಪದೇ ಪದೇ ಕೋವಿಡ್ ಹಗರಣನೇ ಮುನ್ನೆಲೆ. ನೋಡಿ, ಆ ಕೋವಿಡ್ ಸಂದರ್ಭದಲ್ಲಿ ಜನ ಯಾವ ರೀತಿ ಸಂಕಷ್ಟ ಸಿಕ್ಕೊಂಡಿದ್ರು, ಬದುಕುಳಿಯೋದೇ ಕಷ್ಟ ಅನ್ನೋಂಥ ಪರಿಸ್ಥಿತಿ ಇದ್ದಾಗ ನಾವು ಯಾವುದೇ ಮೆಡಿಸಿನ್ ಇಲ್ಲಿ ಸಿಗ್ತಾ ಇರಲಿಲ್ಲ. ನಮಗೆ ಹೊರಗಡೆಯಿಂದ ತಂದು ಜನರ ಜೀವನವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಈಗ ಇಷ್ಟು ವರ್ಷಗಳ ನಂತರ ಅದನ್ನು ಒಂದು ಹಗರಣ ಅಂತೇಳಿ ಅದಕ್ಕೆ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿ ಪದೇ ಪದೇ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಪ್ರಾಮಾಣಿಕವಾಗಿ ನಮ್ಮ ಕೆಲಸ ನಾವು ಮಾಡಿದ್ದೇವೆ. ಜನ ಮೆಚ್ಚುವಂತ ಕೆಲಸ ಮಾಡಿದ್ದೇವೆ. ಸರ್, ಎಲ್ಲೋ ಬಂದು ಮೂಡ ಪ್ರಕರಣ ಡೈವರ್ಟ್ ಮಾಡ್ಲಿಕ್ಕೆ ಇದೆಲ್ಲ ಆಗ್ತಿರುವಂತ ಮೂಡ ಪ್ರಕರಣ ಅದೆಲ್ಲರಿಗೂ ಗೊತ್ತಿರುವಂತ ಸಂಗೀತ ತಾನೆ. ಮೂಡದಿಂದ ಅವ್ರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸಾಕಷ್ಟು ಈಗಾಗಲೇ ಅವ್ರ ಮೇಲೆ ದೂರುಗಳಿದೆ. ಇನ್ನೊಂದು 4-6 ದಿವಸದಲ್ಲಿ ಅವರನ್ನು ತನಕ ಕರೆದಾಗ ವಾಸ್ತವಿಕ ಸ್ಥಿತಿ ಏನಂತ ನಿಮಗೆ ಗೊತ್ತಾಗುತ್ತೆ. ಸರ್ಕಾರವನ್ನು ಬೀಳಿಸುವ ಪ್ರಯತ್ನ ನಡೀತಾ ಇದೆ. ಕೋಟ್ಯಾಂತರ ರೂಪಾಯಿ ಆಫರ್ ಮಾಡ್ತಿದ್ದಾರೆ ಅನ್ನುವಂತ ಆರೋಪ. ಹುಚ್ಚುತನದ ಪರಮಾವಧಿ ಇವರೇ. ಆ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ. ಮನಬಂದಂತೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಾರೆ ಗೊತ್ತಿಲ್ಲ. ಅವರೆಲ್ಲ ಇರುವಂತ ಗೊಂದಲ, ಶಿವಕುಮಾರ್ ಅವ್ರ ಜೊತೆಗಿರೋ ಗೊಂದಲ, ಆ ಕಾರಣಕ್ಕಾಗಿ ತರ ಮಾತಾಡ್ತಾರೆ ಅನ್ನೋ ಗೊತ್ತಿಲ್ಲ. ಅದು ಅವರು ಬಿಟ್ಟಂತದ್ದು. ಧನ್ಯವಾದ. ಬಿಜೆಪಿ ಶಾಸಕರನ್ನ ಕಾಂಗ್ರೆಸ್ ಸೆಳೆಯುವ ಪ್ರಯತ್ನ ನಡೆಸ್ತಾ ಇದೆ ಅಂತ ರಾಜ್ಯಾಧ್ಯಕ್ಷ. ಆತರ ಯಾವುದೂ ಇಲ್ಲ ರೀ. ಬಿಜೆಪಿಯವ್ರನ್ನ ಅವ್ರು ಸೆಳೆಯೋದಾಗ್ಲಿ, ಕಾಂಗ್ರೆಸ್ ನಾವು ಸೆಳೆಯೋದಾಗ್ಲಿ ಯಾವುದೇ ಪ್ರಯತ್ನ ನಡೀತಾ ಇಲ್ಲ. ಅದರ ಅರ್ಥನೂ ಇಲ್ಲ. ಆ ಕೆಲಸ ಯಾರು ಮಾಡ್ತಾ ಇಲ್ಲ. ಧನ್ಯವಾದ. ನಾವು JDS ಗೆಲ್ತೇವೆ. ಅದ್ರಲ್ಲಿ ಯಾವುದೇ ಮೈಕಲ್ ಡಿ ಕುನ್ಹಾ ಅವರು ಕೊಟ್ಟಂತ ವರದಿಯ ಆಧಾರದ ಮೇಲೆ ನಾವು ಎಸ್ಐಟಿಯನ್ನ ರಚನೆ ಮಾಡಿ ಈ ಹಗರಣದ ತನಿಖೆಯನ್ನು ಮಾಡಿಸ್ತೇವೆ. ಇದೊಂದು ದೊಡ್ಡ ಮಟ್ಟದ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಹೊರದೇಶಗಳಿಂದ ಕೋವಿಡ್ ಸಂದರ್ಭದಲ್ಲಿ ಏನು ಸರ್ಕಾರ ಕೋವಿಡ್ ನಿರ್ವಹಣೆಗೆ ಅಂತ ಹೇಳಿ PPE ಕಿಟ್ ಅನ್ನ ಖರೀದಿ ಮಾಡಿದೆ. ಉಳಿದ ಯಾವುದೇ ಏನು ಕೋವಿಡ್ ಸಂದರ್ಭದಲ್ಲಿ ಚಿಕಿತ್ಸೆಗಾಗಿ ಖರೀದಿ ಮಾಡಿರುವಂತಹ ಉಪಕರಣಗಳಿದೆ, ಎಲ್ಲವೂ ಕೂಡ ಬಹಳ ದೊಡ್ಡ ಹಣವನ್ನು ಕೊಟ್ಟು
ಖರೀದಿ ಮಾಡಿರೋದು ದೊಡ್ಡ ಮಟ್ಟದ ಒಂದು ಸ್ಕ್ಯಾಮ್ ಇದು. ಇದರಲ್ಲಿ ಬಹಳ ದೊಡ್ಡ ಭ್ರಷ್ಟಾಚಾರ ಆಗಿದೆ. ಇದನ್ನು ನಾವು ಬಯಲಿಗೆ ತಂದೇ ತರ್ತೀವಿ. ಯಾರು ಇದನ್ನು ಮಾಡಿದ್ರು ಅವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸ್ತೀವಿ. ಹಾಗೂ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆಗಿತ್ತು, ಆ ಹಣವನ್ನು ತುಂಬಿಸ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಒಂದು ಕಡೆ ಸವಾಲು ಮಾಡಿದರೆ, ಇದೆಲ್ಲ ಯಾವುದೇ ಕಾರಣಕ್ಕೂ ನಮ್ಗೆ ಯಾವುದೇ ಎಫೆಕ್ಟ್ ಆಗೋದಿಲ್ಲ. ನಾವು ಯಾವುದೇ ತಪ್ಪು ಮಾಡಿಲ್ಲ. ಅವತ್ತಿನ ಸಂದರ್ಭದಲ್ಲಿ ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ನಮ್ಮಲ್ಲಿ ಇರಲಿಲ್ಲ. ಕೋವಿಡ್ ಅನ್ನೋದು ದಿಢೀರ್ ಅಂತ ಬಂದಂಥ ದೊಡ್ಡ ಆಘಾತ. ಹಾಗಾಗಿ ಅದನ್ನು ನಿಭಾಯಿಸೋದಕ್ಕೆ ನಾವು ಕೆಲವೊಂದು ಏನು ಔಷಧಗಳಿಗೆ ಬೇಕಾದಂಥ ಸಲಕರಣೆಗಳನ್ನು ಖರೀದಿ ಮಾಡೋದಕ್ಕೆ ನಾವು ಹೊರದೇಶಗಳ ಮೊರೆ ಹೋಗಬೇಕಾಗಿತ್ತು. ಅದನ್ನು ನಾವು ಕಾನೂನಿನ ಚೌಕಟ್ಟಿನಲ್ಲಿ ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀವಿ. SITಗೆ ನಾವು ಎದುರೋದೇ ಇಲ್ಲ ಅಂಥೇಳಿ BS ಯಡಿಯೂರಪ್ಪನವರೀಗ ರಾಜ್ಯ ಸರ್ಕಾರ SIT ರಚನೆಯ ವಿಚಾರಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ.